ಪ್ರಭು ನ್ಯೂಸ್ಗೆ ಸ್ವಾಗತ. ಎಲ್ಲರಿಗೆ ಜೈ ಶ್ರೀರಾಮ್. ಶ್ರೀರಾಮ್ ಮಂದಿರ್ ಸಂಕೇಶ್ವರ್ ಶ್ರೀರಾಮನವಮಿ ಉತ್ಸವ 2026 ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀರಾಮನವಮಿ ಉತ್ಸವಕ್ಕೂ ಭಕ್ತಾದಿಗಳ ಅಪೇಕ್ಷೆಯಂತೆ ವಿಜೃಂಭಣೆಯಿಂದ ಆಚರಿಸಲು ಇಂದು ದಿನಾಂಕ 25 ಮಾರ್ಚ್ 2026 ಬುಧವಾರ ಸಂಜೆ 7 ಗಂಟೆಗೆ ಪ್ರವಚನ ಕಾರ್ಯಕ್ರಮ ನಡೆಯಿತು. ಪರಮಪೂಜ್ಯ ಶ್ರೀ ಮೋಕ್ಷಾತ್ಯಾನಂದ ಸ್ವಾಮೀಜಿ ಶ್ರೀ ರಾಮಕೃಷ್ಣ ಆಶ್ರಮ ಬೆಳಗಾವಿ ಇವರಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು. ಪರಮಪೂಜ್ಯ ಶ್ರೀ ಮೋಕ್ಷಾತ್ಯಾನಂದ ಸ್ವಾಮೀಜಿಯವರು ಅತಿ ಭಕ್ತಿ ಭಾವದ ಶ್ರೀರಾಮನ ಬಗ್ಗೆ ಪ್ರವಚನ ಅತಿ ಉತ್ತಮ ರೀತಿಯಲ್ಲಿ ತಿಳಿಯಪಡಿಸಿದರು. ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಸ್ವಾಗತ, ಶ್ರೀಗಳಿಗೆ ಸತ್ಕಾರ, ತದನಂತರ ವಂದನಾರ್ಪಣೆ ಕಾರ್ಯಕ್ರಮ, ನಂತರ ಎಲ್ಲರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮಹಾಮಂಗಳ ಆರತಿಯ ಆದ ನಂತರ ಮಹಾಪ್ರಸಾದ ಪ್ರಾರಂಭವಾಯಿತು. ಈ ಒಂದು ಶ್ರೀರಾಮನವಮಿ ಉತ್ಸವ ಸಂಕೇಶ್ವರದ ಹೌಸಿಂಗ್ ಕಾಲನಿ ಶ್ರೀರಾಮ್ ನಗರ್ ಶ್ರೀರಾಮ ಮಂದಿರದಲ್ಲಿ ನಡೆಯಿತು. ಅನೇಕ ಭಕ್ತಾದಿಗಳು ಭಕ್ತಿಯಿಂದ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. राम जय राम जय श्री राम जय जय राम. ಆ ದಿವ್ಯ ದೃಷ್ಟಿಯನ್ನ ವಿದ್ಯಾರ್ಥಿಗಳಿಗೆ ಹಚ್ಚಿದರೆ ಭವಿಷ್ಯತ್ತಿನ ಭಾರತದ ಮುನ್ಸೂಚನೆ ತೋರ್ತಕ್ಕಂಥ ಈ ವಿದ್ಯಾರ್ಥಿಗಳ ಮನದಲ್ಲಿ ಕನಸನ್ನು ಬಿತ್ತಿದರೆ ಪೂಜ್ಯ ಸ್ವಾಮಿ ವಿವೇಕಾನಂದರು ಕಾಣ್ತಕ್ಕಂಥ ಒಂದು ಸಮೃದ್ಧ ಭಾರತ ಕಟ್ಟಬಹುದು ಎನ್ನುವಂಥ ಉದ್ದೇಶದಿಂದ ಇಡೀ ನಾಡನ್ನು ಸಂಚರಿಸಿ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಾಮಿ ವಿವೇಕಾನಂದರ ನುಡಿಗಳನ್ನು ಅತ್ಯಂತ ನಿಸ್ವಾರ್ಥ ಸೇವೆಯಿಂದ ಮಾಡ್ತಿದ್ದಾರಲ್ಲ, ನಿಜವಾಗಲೂ ಅವರಿಗೆ ನಮ್ಮ ಎಲ್ಲ ಕುರಿತ ಸದ್ಭಕ್ತರ ಪರವಾಗಿ ತುಂಬ ಹೃದಯದ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ರಾಮ ಭಕ್ತರಿಗೂ ನನ್ನ ನಮಸ್ಕಾರಗಳು. ಅಂದರೆ ಭಾಳ ದಿನದಿಂದ ಇಲ್ಲೊಂದು ಸತ್ಸಂಗ ಅಥವಾ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಬೇಕಂತ ಆಸೆ ಇತ್ತು. ಎಷ್ಟೋ ಸಲ ನಾನು ಕುಮಾರ್ ಅವ್ರಿಗೆಲ್ಲ ಹೇಳಿದೆ, ಬಟ್ ಅದು ಮೊನ್ನೆ ಬಂದಾಗ ಅವರು ಈ ರಾಮನವಮಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು 26ಕ್ಕೆ. ಅದಕ್ಕೆ ನಾನು 25ಕ್ಕೆ ಏನಾದರೂ ಫ್ರೀ ಇದ್ದರೆ ಒಂದು ಸತ್ಸಂಗ ಮಾಡೋಣ ಅಂತ ಹೇಳಿದ್ರು. 25ಕ್ಕೆ ಏನೋ ಕಾರ್ಯಕ್ರಮ ಎಲ್ಲ ನಾವೆಲ್ಲ ಫ್ರೀ ಇದೆ ಅಂತ ಹೇಳಿದರು. ಅದಕ್ಕೆ ಸ್ವಾಮೀಜಿ ಒಂದು ಕರೆಸಿ ಒಂದು ಸತ್ಸಂಗ ಮಾಡೋಣ ಅಂತ ಅಂದಾಗ ಸ್ವಾಮೀಜಿನಿ ಅವರು ನಾವು ಫ್ರೀ ಇದ್ರು ಹೂ ಅಂದ್ಬಿಟ್ರು, ಮತ್ತು ಈ ಕಮಿಟಿ ಅವರು ಕೂಡ ಮಾಡೋಣ ಅಂತ ಹೇಳಿದರು. ಹೀಗಾಗಿ ಇವತ್ತಿನ ದಿನ ನಾವು ಈ ರಾಮನವಮಿ ಪ್ರಯುಕ್ತ ಒಂದು ಈ ಸತ್ಸಂಗವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಸ್ವಾಮೀಜಿಯವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ಸ್ವಾಮೀಜಿಯವರು ತಮ್ಮ ಸನ್ಯಾಸ ಜೀವನವನ್ನು ಶುರು ಮಾಡಿದ್ದು ಬೆಳಗಾವಿ ಆಶ್ರಮದಲ್ಲಿ. ಹಾಗಾಗಿ ಸ್ವಾಮೀಜಿ ನನಗೆ ಬೆಳಗಾವಿ ಆಶ್ರಮ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. ಸೊ ಮೊದಲಿಂದ ನನಗೆ ಪರಿಚಯ. ಆಮೇಲೆ ಅವರು 2 ವರ್ಷ ಕಲ್ಕತ್ತಾದಲ್ಲಿ ಟ್ರೈನಿಂಗ್, ಅಂದರೆ ರಾಮಕೃಷ್ಣ ಮಿಷನ್ ಆರ್ಡರ್ ಏನು ಜಗತ್ತಿನಲ್ಲಿ ಎಷ್ಟೊಂದು ಆಶ್ರಮ ಇದ್ದಾವೆ ಅದರದ್ದೆಲ್ಲ ಹೆಡ್ ಕ್ವಾರ್ಟರ್ ಇರೋದು ಕಲ್ಕತ್ತಾದಲ್ಲಿ, ಬೇಲೂರು ಮಠದಲ್ಲಿ. ಅದನ್ನು ಈ ರಾಮಕೃಷ್ಣ ಮಿಷನ್ ಆಶ್ರಮ ಸ್ಥಾಪನೆ ಮಾಡಿದ್ದೇನೆ ಸ್ವಾಮಿ ವಿವೇಕಾನಂದ. ಅಲ್ಲಿ ಅವರಿಗೆ 2 ವರ್ಷ ಟ್ರೈನಿಂಗ್ ಆಗಿದೆ. ಆಮೇಲೆ ಅದಾದ ನಂತರ ಅವರು ತ್ರಿಶೂರಲ್ಲಿ, ಆಮೇಲೆ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಕಳೆದ 7-8 ವರ್ಷಗಳಿಂದ ಅವರು ಇಲ್ಲಿ ಬೆಳಗಾವಿ ರಾಮಕೃಷ್ಣ ಆಶ್ರಮದಲ್ಲಿ ತಮ್ಮ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಸ್ವಾಮೀಜಿಯವರು ಬರೀ ಈ ಥರ ಇಲ್ಲಿ ಸತ್ಸಂಗ ಅಷ್ಟೇ ಅಲ್ಲ, ಅಂದರೆ ಆಶ್ರಮದಲ್ಲಿ ಬೆಳಿಗ್ಗೆ ಸಾಯಂಕಾಲ ಸ್ವಾಮೀಜಿ ಭಾಳಷ್ಟು ಅವರೇ ಈ ಪ್ರಾರ್ಥನೆ ಎಲ್ಲ ನಡೆಸ್ಕೊಡೋದು, ಪ್ರೇಯರ್ ಎಲ್ಲ ನಡೆಸ್ಕೊಡೋದು ಅಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟೊಂದು ಸ್ಕೂಲಲ್ಲಿ, ಇವನ್ ನಾವು ಸಂಕೇಶ್ವರದಲ್ಲಿ ಎಷ್ಟೊಂದು ಸ್ಕೂಲಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಅಂದರೆ ಹೈಸ್ಕೂಲ್ ಹುಡುಗರಿಗೆ ಮೇನ್ ಆಗಿ ನಾವು ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಥವಾ ಕಾನ್ಸಂಟ್ರೇಷನ್ ಬಗ್ಗೆ ಆಲ್ಮೋಸ್ಟ್ 4-5 ವರ್ಷ ನಾವು ಸಂಕೇಶ್ವರ ಸ್ಕೂಲಲ್ಲಿ ಹೈಸ್ಕೂಲ್ ಮೇನ್ ನಾವು ಟಾರ್ಗೆಟ್ ಮಾಡೋದು SLC ಹುಡುಗರು, SLC ಆಮೇಲೆ ಬಳದ್ರೆ PUC. ಅಂದರೆ ಅವ್ರಿಗೆ ಅದ್ರ ಅವಶ್ಯಕತೆ ಇರುತ್ತೆ ಮತ್ತು ಅವ್ರು ಕೂತ್ ಕೇಳ್ತಾರೆ. ಈ ಕಾಲೇಜ್ ಹುಡುಗರು ಮಾಡಿದ್ರೆ ಕೇಳಲ್ಲ. ಅದಕ್ಕಾಗಿ ನಾವು ಆಮೇಲೆ ಬೆಳಗಾವಿಯಲ್ಲಿ ಸಾಕಷ್ಟು ಕಾಲೇಜಲ್ಲಿ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಕಾಲೇಜುಗಳು ಇರ್ಬೋದು, ಎಲ್ಲ ಕಾಲೇಜುಗಳು ಸ್ವಾಮೀಜಿಯವರು ಹೋಗಿ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾರೆ. ಅಂತ ನಮಸ್ಕಾರ. ಈ ಪ್ರಯುಕ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೆ ಪ್ರೀತಿಪೂರ್ವಕವಂತ ನಮಸ್ಕಾರ.
ನೀವೇನು ಬುನಾದಿ ಹಾಕಿದ್ರು ಈ ಟೆಂಪಲ್ ಕಟ್ಟಿ ಭಾಳ ದೊಡ್ಡ ಉಪಕಾರ ಮಾಡಿದ್ರಿ ಸಮಾಜಕ್ಕೆ. ಮುಂದಿನ ಜನಾಂಗ ಏನಾದರೂ ಶಾಂತಿ ಸಮಾಧಾನದಿಂದ ಇರಬೇಕಾದ್ರೆ ಇವುಗಳ ಪಾತ್ರ ಭಾಳ ದೊಡ್ಡದಿದೆ. ಅಧ್ಯಾತ್ಮ ಭಾರತದ ಬೆನ್ನೆಲುಬು. ಸಾವಿರಾರು ವರ್ಷಗಳ ಕಾಲ ಭಾರತ ಉಳ್ಕೊಂಡು ಬಂದಿದ್ದು ಯಾಕಪ್ಪ ಅಂದರೆ ಅಧ್ಯಾತ್ಮ. ಒಂದೊಂದು ದೇಶಕ್ಕೆ ಒಂದೊಂದು ವಿಷಯ ಭಾಳ ಮಹತ್ವದ್ದು. ಇಂಗ್ಲೆಂಡಿಗೆ ಪೊಲಿಟಿಕ್ಸು, ಅಮೇರಿಕಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜಪಾನ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಿಟ್ಟರೆ ಅವ್ರು ನಾಶ ಆಗುತ್ತೆ. ಒಂದೊಂದು ದೇಶನ ಭದ್ರವಾಗಿಟ್ಟಿರೋದು ಒಂದೊಂದು ವಿಷಯ ಇರುತ್ತೆ. ಭಾರತದ ಬೆನ್ನೆಲುಬು ಯಾವುದು? ಭಾರತ ಜೀವಂತವಾಗಿರ್ಬೇಕಂದ್ರೆ ಯಾವುದ್ರ ಮೇಲೆ ನಿಂತ್ಕೊಂಡಿದೆ? ಅಧ್ಯಾತ್ಮದ ಮೇಲೆ ನಿಂತ್ಕೊಂಡಿದೆ. ಏನು ಅಧ್ಯಾತ್ಮ ಅಂದರೆ ಪರಮಾತ್ಮನ ವಿಚಾರವಾಗಿ ಚಿಂತನೆ ಅಷ್ಟೇ, ಇನ್ನೇನಿಲ್ಲ ಅಧ್ಯಾತ್ಮ ಅಂದರೆ. ಈ ಇಡೀ ಜಗತ್ತನ್ನು ಸೃಷ್ಟಿಸಿದಂಥ ಒಂದು ಚೈತನ್ಯ ಇದೆ. ಯಾರು ಆ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತಾರೋ, ಪರಮಾತ್ಮನ ಚಿಂತನೆ ಮಾಡ್ತಾರೋ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರೋ ಅವ್ರಿಗೆ ಮಾತ್ರ ಶಾಂತಿ ಜಗತ್ತಲ್ಲಿ. ಅವ್ರು ಮಾತಾಡದಿದ್ರೆ ಒಳ್ಳೆಯದು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೂ ಕೂಡ, ಅನೇಕರ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಮನಸ್ಸು ಚೆನ್ನಾಗಿರ್ಬೇಕು. ಡಯಾಬಿಟಿಸು, ಆಂಗ್ಸೈಟಿ, ಡಿಪ್ರೆಷನ್ನು ಯಾಕೆ? ಮನಸ್ಸು ಸರಿ ಇಲ್ಲ. ಮನಸ್ಸು ಯಾಕೆ ಸರಿ ಇಲ್ಲ? ಧ್ಯಾನ ಮಾಡಲ್ಲ, ಅಷ್ಟೇ ಸಿಂಪಲ್. ನಮ್ಮ ಯೋಗಿಗಳು ಕಂಡುಕೊಂಡ್ರೆಲ್ಲ ನಾಸ್ತಿ ಬುದ್ಧಿರಯುಕ್ತಸ್ಯ ನಚಾಯುಕ್ತಸ್ಯ ಭಾವನಾ ನಚಾಭಾವ ಯತಃಶಾಂತಿ ಅಶಾಂತಸ್ಯ ಕುತಃ ಸುಖಂ. ಚಂಚಲವಾದ ಮನಸ್ಸಿನಲ್ಲಿ ವಿವೇಕ ಇಲ್ಲ. ಏನು ಮಾಡಬೇಕು, ಏನು ಬಿಡಬೇಕು ಮನುಷ್ಯನಿಗೆ ಗೊತ್ತಾಗ್ತಿಲ್ಲ. ಚಂಚಲವಾದಂಥ ಮನಸ್ಸಿನಲ್ಲಿ ಯಾರಿಗೂ ವಿವೇಕ ಇರಲ್ಲ. ನಿಮ್ಗೆ ಯಾವಾಗ ಡಿಸ್ಟರ್ಬ್ ಆಗಿರುತ್ತಲ್ಲ ಮನಸ್ಸು, ಏನು ಮಾಡ್ಬೇಕಂತ ನಿಮ್ಗೆ ತೋಚಲ್ಲ. ನಾಸ್ತಿ ಬುದ್ಧಿರಯುಕ್ತಸ್ಯ, ನಾಸ್ತಿ ಬುದ್ಧಿ, ಬುದ್ಧಿ ಇಲ್ಲ. ಯಾವುದರಲ್ಲಿ? ಅಯುಕ್ತಸ್ಯ, ಚಂಚಲವಾದಂಥ ಮನಸ್ಸಿನಲ್ಲಿ ಬುದ್ಧಿ ಇಲ್ಲ, ವಿವೇಕ ಇಲ್ಲ. ನಚಾಯುಕ್ತಸ್ಯ ಭಾವನಾ, ಅಂತ ಚಂಚಲವಾದಂಥ ಮನಸ್ಸಿನಲ್ಲಿ ಧ್ಯಾನ ಮಾಡೋಕ್ಕಾಗಲ್ಲ. ನಚಾಭಾವ ಯತಃಶಾಂತಿ, ಯಾವ ಮನಸ್ಸು ಚಂಚಲವಾಗಿರುತ್ತೋ ಧ್ಯಾನ ಮಾಡೋಕ್ಕಾಗಲ್ಲ. ಯಾವ ಮನಸ್ಸು ಧ್ಯಾನ ಮಾಡಲ್ಲ. ಹರಿ ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಭಜೋ ನಾರಾಯಣ ನಾರಾಯಣ ಹರಿ ಹರಿ. ನಾರಾಯಣ ನಾರಾಯಣ ಹರಿ ಹರಿ. ಹರಿ ಓಂ ನಮೋ ನಾರಾಯಣ. ನಮಃ ಶಿವಾಯ ಓಂ ನಮಃ ಶಿವಾಯ. ಹರ ಹರ ಬೋಲೆ ನಮಃ ಶಿವಾಯ ಓಂ ಶಿವಾಯ ಓಂ ನಮಃ ಶಿವಾಯ. ಹರ ಹರ ಬೋಲೆ ನಮಃ ಶಿವಾಯ. ರಾಮೇಶ್ವರ ಶಿವ ರಾಮೇಶ್ವರಾಯ ಹರ ಹರ ಬೋಲೆ. ಅವರಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಗುರುಜಿಯವರಿಗೆ ಪಾದಗಳಿಗೆ ನಮಸ್ಕರಿಸಿ, ಇವತ್ತಿನ ಈ ಕಾರ್ಯಕ್ರಮ ಏನಂದರೆ ನಾಳೆ ದಿನದಂದು ರಾಮನವಮಿ. ಅದರ ಪರವಾಗಿ ಇವತ್ತು ನಾವು ಒಂದು ಪ್ರವಚನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಬಹಳತ್ತು ನಮ್ಮ ಮನೆಯಲ್ಲಿ ಗುರುಜಿ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಗುರುಜಿ ಏನು ಹೇಳ್ತಾ ಇದ್ರಂದ್ರೆ, ಇಂಥ ಇದು ಸುಂದರ ಪರಿಸರದಲ್ಲಿ ನಾವು ಒಂದು ರಾಮ ಮಂದಿರ ಕಟ್ಟಿದ್ದೇವೆ, ಇದನ್ನು ನೀವು ಸರಿಯಾಗಿ ಉಪಯೋಗ ತಗೋಬೇಕು, ಇಟ್ಕೋತೀವಿ. ತಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಆದ್ರೂ ಬಂದಿದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈಗ ನಮ್ಮ ಕಾರ್ಯಕ್ರಮ ಮಾಡೋದು ಪ್ರೋತ್ಸಾಹ ಕೊಡಬೇಕು. ಇವತ್ತೆಲ್ಲ ಬಂದಿದ್ದೀರಿ. ಇವತ್ತು ಬೈಕ್ ರ್ಯಾಲಿನೂ ಮಾಡಿದ್ರು ಎಲ್ಲ ಹೆಣ್ಮಕ್ಳು ಕೂಡಿ. ಏನೋ ಒಂದು ಅವುಗಳಿಂದ ಬಂದು ನಮಗೆ ಟೈಮ್ ಕೊಟ್ಟರು. ಅವರಿಗೆ ನಮ್ಮ ರಾಮ ಮಂದಿರ ಕಮಿಟಿಯಿಂದ ಭಾವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮಸ್ಕರಿಸುತ್ತೇನೆ. ನಿಮಗೂ ಸಹ ಇವತ್ತು ಬಂದಿದ್ದೀರಿ. ಅದೇ ರೀತಿ ಈ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದ.